ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭಾರತ ವರ್ಸಸ್ ಸೌತ್ ಆಫ್ರಿಕಾ ಎರಡನೇ ಟೆಸ್ಟ್ ಮ್ಯಾಚ್ನಲ್ಲಿ ನಮ್ಮ ಮೊಹಮ್ಮದ್ ಸಿರಾಜ್ ಅವರ ಬೌಲಿಂಗ್ಗೆ ಸೌತ್ ಆಫ್ರಿಕಾ ತಂಡವು ತತ್ತರಿಸಿ ಹೋಗಿದೆ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ನಮ್ಮ ಭಾರತ ತಂಡವು ಸೌತ್ ಆಫ್ರಿಕಾ ತಂಡದ ವಿರುದ್ಧ ಮೊದಲನೇ ಟೆಸ್ಟ್ ಮ್ಯಾಚ್ನಲ್ಲಿ ಇನ್ನಿಂಗ್ಸ್ ಡಿಫೀಟ್ನಿಂದ ಹೀನಾಯವಾಗಿ ಸೋತಿತ್ತು. ಆದರೆ ಈಗ ಇವತ್ತಿನ ಎರಡನೇ ಟೆಸ್ಟ್ ಮ್ಯಾಚ್ನಲ್ಲಿ ನಮ್ಮ ಭಾರತದ ಬೌಲಿಂಗ್ಗೆ ಸೌತ್ ಆಫ್ರಿಕಾ ತಂಡವು ಕೇವಲ ಮೊದಲನೇ ಇನ್ನಿಂಗ್ಸ್ನಲ್ಲಿ 55 ರನ್ಗಳಿಗೆ ಆಲ್ಔಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ನಮ್ಮ ಮೊಹಮ್ಮದ್ ಸಿರಾಜ್ ಅವರು 9 ಓವರ್ಗಳನ್ನು ಮಾಡಿ ಅದರಲ್ಲಿ 3 ಮೇಡಿನನ್ನು ಹಾಕಿ ಭರ್ಜರಿಯಾಗಿ 6 ವಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ. ಇದರಿಂದ ಮೊಹಮ್ಮದ್ ಸಿರಾಜ್ ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ ತಮ್ಮ 3ನೇ 5 ವಿಕೆಟ್ ಹಾಲನ್ನು ಪಡೆದುಕೊಂಡಿದ್ದಾರೆ. ಹಾಗೆಯೇ ಆ ಕಡೆ ಸೌತ್ ಆಫ್ರಿಕಾ ತಂಡದ ಪರವಾಗಿ ಯಾರೂ ಸಹ ಬ್ಯಾಟ್ಸ್ಮನ್ ಕೂಡ 20 ರನ್ಗಳನ್ನು ಸಹ ಕ್ರಾಸ್ ಮಾಡಿಲ್ಲ. ಹಾಗಾಗಿ ನಮ್ಮ ಭಾರತ ತಂಡವು ಬೌಲಿಂಗ್ನಲ್ಲಿ ಒಂದೊಳ್ಳೆ ಪ್ರದರ್ಶನ ಕೊಟ್ಟಿದ್ದು, ಈಗ ನಮ್ಮ ಭಾರತದ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಬ್ಯಾಟ್ಸ್ಮನ್ಗಳು ಹೇಗಾಡುತ್ತಾರೆ ಅಂತ ಕಾದು ನೋಡಬೇಕು. ಇನ್ನು ಇದರಲ್ಲಿ ನಮ್ಮ ಭಾರತ ತಂಡದ ಬೌಲಿಂಗ್ ಫಿಗರ್ಸ್ ಅನ್ನು ನೋಡುವುದಾದರೆ, ಜಸ್ಪ್ರೀತ್ ಬುಮ್ರಾ ಅವರು 8 ಓವರ್ಗಳನ್ನು ಮಾಡಿ 1 ಮೇಡಿನನ್ನು ಹಾಕಿ 2 ವಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ. ಹಾಗೆಯೇ ಪ್ರಸಿದ್ಧ ಕೃಷ್ಣ ಅವರು 4 ಓವರನ್ನು ಮಾಡಿ ಯಾವುದೇ ವಿಕೆಟನ್ನು ಪಡೆದುಕೊಂಡಿಲ್ಲ. ಇನ್ನು ಮುಖೇಶ್ ಕುಮಾರ್ ಅವರು 2.2 ಓವರನ್ನು ಹಾಕಿ ಹಾಗೆಯೇ ಯಾವುದೇ ರನ್ನನ್ನು ಕೊಡದೆ 2 ವಿಕೆಟನ್ನು ಪಡೆದುಕೊಂಡಿದ್ದಾರೆ. ಹಾಗೆಯೇ ಮೊಹಮ್ಮದ್ ಸಿರಾಜ್ ಅವರು 9 ಓವರ್ಗಳಲ್ಲಿ 6 ವಿಕೆಟನ್ನು ಪಡೆದುಕೊಂಡಿದ್ದಾರೆ. ಇದರಿಂದ ನಮ್ಮ ಭಾರತ ತಂಡವು ಎರಡನೇ ಟೆಸ್ಟ್ ಮ್ಯಾಚ್ನಲ್ಲಿ ಗೆಲ್ಲುವ ಸಾಧ್ಯತೆ ತುಂಬ ಇದೆ ಅಂತ ಹೇಳ್ಬೋದು. ಇದಿಷ್ಟು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾದ ಮೊದಲನೇ ಟೆಸ್ಟ್ನ ಫಸ್ಟ್ ಇನ್ನಿಂಗ್ಸ್ನ ಫಸ್ಟ್ ಸೆಷನ್ನ ಸಂಪೂರ್ಣ ಅಪ್ಡೇಟ್ ಆಗಿದೆ. ಹಾಗಾದರೆ ನಿಮ್ಮ ಪ್ರಕಾರ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ನಮ್ಮ ಭಾರತ ತಂಡವು ಫಸ್ಟ್ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ಆಡುವಾಗ ಎಷ್ಟು ಸ್ಕೋರನ್ನು ಮಾಡಬಹುದು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಸೌತ್ ಆಫ್ರಿಕಾ ತಂಡದ ಬೌಲರ್ಸ್ಗಳಲ್ಲಿ ಯಾವ ಬೌಲರ್ ನಮ್ಮ ಭಾರತ ತಂಡಕ್ಕೆ ಮಾರಕ ಆಗ್ಬೋದು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.